ಶಕ್ತಿಯ ಮಡದಿ. ಬಿಡದ ಬೆನ್ನತ್ತಿ ಕಳೆತಿರುವ ನನ್ನ ಆಸೆ ಪೂರೈಕೆ ಆಗಬೇಕಾದರೆ ನಾನು ಆ ಗಂಗೆಯನ್ನು ಕಾಣಲೇಬೇಕು. ಗಂಗಾ, ಹೆಸರಿಗೆ ತಕ್ಕಂತೆ ಗಂಗಾ, ನಿನ್ನ ಗಂಡನಾಗಬೇಕೆಂದು ಇಂದ್ರಲೋಕದಿಂದ ತೆರೆಗಿಳಿದು ಬಂದಿರುವ ಶಿವ ನಾಳಿಗೆನೇ ನನ್ನ ಕೈವಾಡದಿಂದ ಗೌಡನ ಮನೆಯಲ್ಲಿ ನರಬಲಿ ಸುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆ ಇಟ್ಟ ಈ ಚಲುವ ನಾಗರಾಜ ಆಗುವನು. ಅಂದೇ ನಿನ್ನ ಹೃದಯದ ದೊರೆ ಈ ವಿಷಯವನ್ನು ಗೌಡನ ತಲೆಯಲ್ಲಿ ಗೌಡನಿಂದ ನಿನ್ನ ಗಂಡನನ್ನು ಗೊಂಡಿಕ್ಕಿ ಕೊಂದವು. ರಂಡೆಯಾದ ನಿನ್ನ ಬಾಳಿಗೆ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಚಲುವೆಯರ ಚಲದಂಕ, ನಾಗರಾಜನೇ ಅಲ್ಲ. ಯಾರವರು ಕೈ ಬಿಡ್ರು? ಏನು ಗಂಗಾ, ಇಂಥ ಹೊತ್ತಿನಲ್ಲಿ ಕಣ್ಣ ಮುಚ್ಚಲೆ ಆಡೋದೆ? ಆನಂದದ ಭಾಸ್ಕರನು ಉದಯಿಸಿ ಬಂದಾಗ ಎಲ್ಲ ಸಮಯವೂ ಒಳ್ಳೇದಾಗಿರುತ್ತದೆ. ಅದಕ್ಕೋಸ್ಕರ ನಿಮ್ಗೆ ಊಟ ಮಾಡಕ್ ಬುತ್ತಿ ತಂದೇನ್ರಿ. ಅಂದರೆ ಇಂಥ ಅವಸರದಲ್ಲಿ? ಅಂದ್ರೆ ನಾನೀಗ ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೇನೆ. ಹೌದೇ? ನೀನು ನನ್ನ ಮಗುವಿನ ತಾಯಿ ಆಗುತ್ತಿದ್ದೀಯಾ? ನನ್ನ ಬಾಳಿನ ಜ್ಯೋತಿ ನೀವಿರುವಾಗ ಇದನ್ನು ಬಿಟ್ಟು ಮತ್ತೇನು ಬಹುಮಾನ ಕೊಡ್ತೀರಿ? ಗಂಗಾ ಗಂಗಾ, ಎಂತ ಸಮೃದ್ಧಿ ಹೆಂಡತಿ ಸಿಕ್ಕಿಲೇ ನನ್ನ ಬಾಳಿಗೆ. ಬಿಸಿಲಿನಿಂದ ತತ್ತರಿಸಿ ಹೋಗ್ತಾ ಇದ್ರ, ಮೊದಲು ಊಟ ಮಾಡಿ ಆಮೇಲೆ ವರ್ಣನೆ ಮಾಡುವರಂತೆ. ಹಸಿವಿನ ತೃಷೆಯನ್ನೇ ನೀಗಿಸುವ ವಿಷಯವನ್ನೇ ನನಗರ್ಪಿಸಿರುವೆ ಅಂದ ಮೇಲೆ ನನಗೇತಕ್ಕೆ ಬೇಕು ಗಂಗಾ ಊಟ? ಸೂರ್ಯನ ಮುಖವನ್ನೇ ಮರೆಯಾಗಿಸಿ ಸಿರಿಗೊಂಚು ಮಾವಿನ ತೆನೆ ಬಾಗಿದ ಈ ಗಿಡದ ಬುಡಕ್ಕೆ ಅಡಿಪಾಯ ಹಾಕಿ ಕೂಡಿ ಹಾಡೋಣ ಬಾರೆ.
ಮೊದಲು ನೀವು ಊಟ ಮಾಡಿ ಬನ್ನಿ. ಊಟ ಆಮೇಲೆ ಮಾಡ್ತೇನೆ ಗಂಗಾ. ಹೊಲದ ಬೆಳೆಯನ್ನೇ ಹಾಳು ಮಾಡುತ್ತಿರುವ ಈ ಗಿಡವನ್ನು ಮೊದಲು ಕಡಿದು ಹಾಕುತ್ತೇನೆ. ನಿಲ್ಲಿಸೋ ಗಿಡ ಕಡಿಯೋದನ್ನು. ಯಾಕೆ ಗೌಡ್ರಿ? ಯಾಕೆಂದ್ರೆ ನನ್ನ ಕೇಳುತ್ತಿರುವಲ್ಲ, ಯಾರಪ್ಪನಿಂದ ಈ ಗಿಡ ಕಡಿಯಲು ಹತ್ತಿರಿ? ಇದೇನು ಗೌಡ್ರೆ ನೀವು ಹೇಳುತ್ತಿರುವುದು? ನನ್ನ ಹೊಲದಲ್ಲಿ ಗಿಡ ನಾನು ಕಡಿಯಲಿಕ್ಕೆ ಯಾರದಾದರೂ ಅಪ್ಪಣೆ ಪಡೆಯಬೇಕೆ? ಅಂದ್ರೆ ನೀವೇನು ಫಾರೆಸ್ಟ್ ಆಫೀಸರ? ಇಲ್ಲೇ ಹಾಲಕಾರದ ಮಗನೇ, ಈ ಹೊಲ ಯಾರಿಂದ ತಿಳಿದು ಗಿಡ ಕಡಿಯಲಕತ್ತಿರಿ? ಈ ಹೊಲ ನಂದು. ಈ ಹೊಲ ನಿನ್ನದು ಅನ್ನಲಿಕ್ಕೆ ನೀನೇನು ನಮ್ಮ ಅಪ್ಪನ ಮಗನ? ಅಂದ್ರೆ ನಮ್ಮ ಮನೆ ಅಡಚಣೆಯನ್ನು 25,000ಕ್ಕೆ ಖರೀದಿ ಬರೆದು ಕೊಟ್ಟು ಈಗ ತಿರುಗಿ ಬೆಳಿವ್ಯಾ ಮಗನೇ? ಗೌಡ್ರಿ ಏನ್ ಹೇಳ್ತೀರಿ ನೀವು? ನಾನು ನಿಮಗೆ 20,000ಕ್ಕೆ ಹೊಲ ಬರೆದು ಕೊಟ್ಟಿದ್ದೇನೆ. ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ 10,000. ಅದು ಬಡ್ಡಿಯಂತೆ ಮಾತನಾಡಿ ತಂದಿರುತ್ತೇನೆ. ಅದನ್ನು ಬಿಟ್ಟು ಹೊಲವನ್ನೇ ಖರೀದಿ ಕೊಟ್ಟಿರುವೆಂದು ಹೇಳಿದರೆ ಯಾವ ರೈತನ ಗೋಣು ಮುರಿದು ನೇಣಿಗೆ ಹಾಕಬೇಕೆಂದಿರುವೆ? ಅಮ್ಮ ಶಿವಣ್ಣ, ನಿಮ್ಮ ಗೋಣ ಮುರಿದು ನೇಣು ಹಾಕಾಕ ನಾವೇನು ಕನೆಕ್ಟರ್ ಸಾಹೇಬ್ರಲ್ಪ ಯಪ್ಪ. ನಮ್ಮ ಗೌಡ್ರ ಸಾಹುಕಾರ್ಕಿ ಎಲ್ಲೇ ತನಕ ಇರ್ತೈತೆ ಅಲ್ಲೇ ತನಕ ಗೇಣ ಚೌಟ್ ಹಾಕಿ ನೋಡೋರು ನಾವ. ಅದರಂತೆ ಮೊನ್ನೆ ಗೂಡು ಸುಟ್ಟು ಸುದ್ದಿ ಹೇಳಾಕ ಓಡಿ ಬಂದು 25,000 ರೂಪಾಯಿ ಸಾಲ ಇಸ್ಕೊಂಡು ಹೋಗಿದ್ದೆ. ಯಾಕೆ ಸುಳ್ಳು ಹೇಳ್ತೀವೋ ಯಪ್ಪ? ಕುಲಕರ್ಣಿ ಅವರೇ, ಅನ್ಯಾಯವಾಗಿ ಈ ಬಡ ರೈತನ ಜೀವ ಹಿಂಡಬೇಡಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಭೂಮಿ ತಾಯಿಯ ಆಣೆಯಾಗಿಯೂ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ 10,000. 20,000 ನಾನೆಲ್ಲಿ ತೆಗೆದುಕೊಂಡಿದ್ದೇನೆ? ಅದಕ್ಕೇನೆ ಲಕ್ಷಾಂತರ ಬೆಲೆ ಬಾಳುವ ಹೊಲವನ್ನೇ ಖರೀದಿ ಕೊಟ್ಟಿರುವೆಂದು ಹೇಳಿದರೆ ಎಲ್ಲಿಂದ ತೀರಿಸಲಿ ಆ ನಿಮ್ಮ ಹಣ? ಎಲ್ಲಿಂದ ತೀರಿಸಲಿ? ಸಾಯವರೆಗೂ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡಿಸಲಿಕ್ಕೆ ಹೇಳು. ಇಲ್ಲ, ಹೊಲ ನನ್ನದಲ್ಲ, ಗೌಡರಿಗೆ ಖರೀದಿ ಕೊಟ್ಟಿದ್ದೇನೆಂದು ನಿಜವೆಂದು ಮಗಳು. ಗೌಡ್ರಿ, ಹೊಲ ನನ್ನದಲ್ಲವೆಂದು ಹೇಳುತ್ತೇನೆ ವಿನಃ ನನ್ನ ತಮ್ಮನನ್ನು ಹಾಳಾಗಿ ದುಡಿಸಲಾರೆ. ದುಡಿಸ್ತಾ ಇದ್ದಾರೆ. ಕೆಡೆಗಾಲ ಸಮೀಪಿಸಿದ್ದು ಇನ್ನು ನಿಮ್ಮ ಈ ದೊಡ್ಡ ಸಂಸಾರಕ್ಕೆ ತಲಾಟಿ ಬಿಚ್ಚುವುದು ಸಾಲದ ಸಲುವಾಗಿ ಬರೆದು ಕೊಟ್ಟ ಕಾಗದ ಪತ್ರವನ್ನು. ಶಿವಣ್ಣ, ಪಂಚಾಯತಿನ ಸಾಲ ತೀರುತ್ತೇನೆ ಅಂತ ಓದದ್ದು 5,000. ಒಟ್ಟಿಗೆ ಹಿಟ್ಟಿಲ್ಲ, ಜ್ವಾಳದ ಗೂಡು ಸುಟ್ಟು ಹೋಗೈತೆ ಅಂತ ಹೇಳಿ ಓದದ್ದು 5,000. ಅದರಂತೆ ಗೊಬ್ಬರ ಬೀಜ ತಗೊಳ್ಲಿಕ್ಕೆ ಇಸ್ಕೊಂಡು ಹೋಗಿದ್ದು 5,000. ಮತ್ತೆ ಕುರಿ ತಗೊಳ್ಳಕ್ಕ ಇಸ್ಕೊಂಡು ಹೋಗಿದ್ದು 5,000. ಎಲ್ಲ ಅದರಂತೆ ಬಡ್ಡಿ ಸೇರಿ 25,000ವಾಗಿದೆ. ಆದರೆ ಊರಿ ಮುಂದಿನ ಹೊಲವನ್ನು 25,000ಕ್ಕೆ ಬರೆದು ಕೊಟ್ಟಿರುವ ಕರಾರ ಪತ್ರ ಇಲ್ಲೇ ಐತಿ ತಮ್ಮ, ನೋಡು ಯಪ್ಪ. ಗೌಡ್ರಿ, ಇದೇನು ನನ್ನ ಹೊಲದ ಬಗ್ಗೆ ಬರೆಸಿಕೊಂಡ ಖರೀದಿ ಪತ್ರ? ಒಂದಲ್ಲ ಎರಡಲ್ಲ 20,000 ಗಟ್ಟಲೆ ನಾನೆಲ್ಲಿ ತೆಗೆದುಕೊಂಡಿದ್ದೇನೆ. ಶೇಂಗಾದ ಮಾಲಿನಲ್ಲಿ ಬಂದ 4,000ದಲ್ಲಿ ಮನೆ ಪಟ್ಟಿ ಗರ್ಭಾಡ ತೀರಿಸಿದ್ದೇನೆ. ಹೆಂಡತಿ ಆಭರಣದಿಂದಲೇ ಕುರಿ ತೆಗೆದುಕೊಂಡಿದ್ದೇನೆ. 20,000 ಬೆಲೆ ಬಾಳುವ ಎತ್ತು ಮಾರಿ ಜೋಳ ತೆಗೆದುಕೊಂಡಿದ್ದೇನೆ. ಅಂದಾಗ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ 10,000. ಅನ್ಯಾಯವಾಗಿ ಹೊಲಕ್ಕೆ ಕೈ ಹಾಕಬೇಡಿ ಗೌಡ್ರೆ, ನಿಮ್ಮ ಕಾಲಿಗೆ ಬಿದ್ದರು ಕರ್ಣಿಯ ತೋರಿ ಬಿಡುವನಲ್ಲ ಸೀವ್ಯ ಈ ಕಟಕ. ಹಿಡಿದಿದ್ದೇ ನನ್ನ ಹಠ. ಅಂದಿನ ಕುತ್ತಿಗೆ ಅಪ್ಪತ್ತ ಬಂದಾಗ ಕತ್ತು ಹೋಗುತ್ತೆ ಗೌಡ್ರ ಅಂತ ಹೇಳಿ ಡಬ್ಬಾಚರದ ನಾಟಕ ಮಾಡಿ ಈಗ ನನಗೆ ತಿರುಗಿ ಬೀಳುತ್ತೀಯ ಮಗನೇ? ನಿನ್ನ ಕಟ್ಟಿ ಹಾಕಿ ಮೈ ಚರ್ಮ ಸುಳಿದು ಬಿಟ್ಟೇನು. ಈ ಕಾಳಿಂಗ ಸರ್ಪ ಜೊತೆ ಸಹವಾಸ ಮಾಡಬೇಕಾದರೆ ಎಲ್ಲ ವರಗಳು ಚೊಕ್ಕವಾಗಿರಬೇಕು. ಒಂದು ವೇಳೆ ಫಲ ಬರ್ದ ಕೊಟ್ಟಲು ಎಂದು ಮತ್ತೆ ಮತ್ತೆ ಬಗಳಿದರೆ ಇನ್ನುಳಿದ 5,000 ಕೂಡ ದೊರಕಲಾರದು ಎತ್ತರ. ಹಾಗೆ ಹಠ ಹಿಡಿದು ಈ ಬಡವರಿಗೆ ಗುಟುಕು ನೀರು ಸಿಗದ ಹಾಗೆ ಮಾಡಬೇಡಿದನಿ. ಈ ಕಲಿಕಾಲದ ಕಲಿಯುಗದಲ್ಲಿ ಕಲ್ಪವೃಕ್ಷವಿದ್ದಂತೆ ನೀವು. ಬಡವರಿಗೆ ಬೇಡಿದ ಭಾಗ್ಯವನ್ನು ಕೊಡುವ ದೇವರು ನೀವು. ದಯವಿಟ್ಟು ಈ ರೀತಿ ಹಠ ಹಿಡಿಯಬೇಡಿ. ನೋಡಿ, ನಿಮ್ಮ ಸಾಲ ಎಷ್ಟಿದೆ ಅಂತ ಹೇಳಿ ಅದನ್ನು ನಾವು ತೀರಿಸ್ತೀವಿ. ಆದ್ರೆ ಈ ಭೂಮಿ ತಾಯಿಗೆ ಮಾತ್ರ ಕೈ ಹೆಚ್ಚಬೇಡಿ. ನಿಮ್ಮ ಮಗಳಂತಿರುವ ನಾನು
ನಿಮ್ಮ ಹತ್ರ ಸೆರೆಗೊಂಡೆ ಬೇಡಿಕೊಳ್ತಾ ಇದ್ದೇನೆ. ಏ ಗಂಗಮ್ಮ, ಈ ನಮೂನಿ ದುಃಖಿಸಿ ಯಾಕೆ ಸಾಯ್ತಿ ಬೇಯುವ? ಈ ನಮ್ ಗೌಡ್ರಿಗೆ ಸೆರ ಕೊಟ್ಟಿದ್ರೆ ಮನಸ್ಸು ಒಪ್ಪೋದಲ್ಲ. ನೀ ಮನಸ್ಸು ಮಾಡಿ ಒಂದ್ ಸ್ವಲ್ಪ ಸೆರಗ ಕುಲಕರ್ಣಿ! ಮುಂದೆ ಮಾತು ಉತ್ತರಿಸಿದರೆ ನಿನ್ನ ನಾಲಿಗೆ ಸೆಳಿಬಿಟ್ಟೆ ಮಗನ ಎಚ್ಚರ. ಯಾತ್ತರ ಒಂದು ಮಾತಾಡುವ ಕೋಪಿರ ಕೋಣದ ಮಗರೇ. ಲೇ ಗೌಡನ ಎಂಜಲದಿಂದ ಕೊಬ್ಬಿ ನಿಂತಿರುವ ಬಂಡನ ಮಗನೇ, ಹೋದರೂ ನಿಮ್ಮಂತವರಿಗೆ ಗಂಡನಾಗಿ ಸಾಯ್ತೇನೆ ವಿನ ಚಂಡನಾಗಿ ಸಾಯಲಾರೆ. ನಿಲ್ಲಿಕಾಳನ್ನ ಬೇಡ, ದಯವಿಟ್ಟು ನನ್ನ ಗಂಡನಿಗೆ ಏನು ಮಾಡಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ, ನನಗೆ ಪತಿ ಭಿಕ್ಷೆ ನೀಡಿ. ಸರಿ ಸಪ್ಪ ಲೋಕದಲ್ಲಿ ಅಲ್ಲಿ ಹೊಡೆಯೋದರ ಬಿಟ್ಟು ಉಣ್ಣು ಇರುದ್ರ ಜೊತೆ ಕಾಮದ ಹಣ್ಣು. ಹಾಗೆ ನಿನ್ನ ಮನೆಗೆ ಅಂಟಿಕೊಂಡಿರೋದು ಹರಿಯದ ಉಂಡು, ನೋಡುವುದು ಮತ್ತೊಂದು ಆರಾಟದ ಕಣ್ಣು. ಇಲ್ಲವಾದರೆ ಮುಖವದು ನಿಮ್ಮ ಬಡವರ ಜಯ ಮಣ್ಣು. ತೆರೆದ ನೋಡುವ ಕಣ್ಣು ರುದ್ರಾವಣ ಜೊತೆ ಹಾರಾಡಿದರೆ ನೀವನ್ನೇ ಆಗೋದು ನಿನ್ನ ಕರಿಪತ್ರದ ಉಂಡು. ಅಂದ ನಮಗೆದುರಾಗದೆ ಸುಮ್ಮನೆ ಹೊಲ ಬಿಟ್ಟು ಹೋಗದಿದ್ದರೆ ಈ ನಿನ್ನ ಗಂಡನ ಎಲುಬಿನ ಕರಳಿನ ದಂಡೆ. ಮುರುಗ ಮಾತಾಡಿದ್ರೆ ಸದ್ಯ ತುಂಡಾಕೈತವ್ವ ನಿನ್ನ ಗಂಡನ ಸೊಂಡೆ. ಬೇಡ ರುದ್ರಪ್ಪನವರೇ, ನೀವು ನಮ್ಮ ಪಾಲಿಗೆ ದೇವರಿದ್ದ ಹಾಗೆ. ದಯವಿಟ್ಟು ನಮ್ಮ ಜೀವಕ್ಕೆ ಆಸರೆಯಾಗಿರುವ ಈ ಭೂಮಿ ತಾಯಿಗೆ ಕೈ ಹಚ್ಚಬೇಡಿ. ನೋಡಿ, ಅದೇನೇ ಇದ್ರೂ ಕುಳಿತುಕೊಂಡು ಮಾತನಾಡೋಣ. ಶಕ್ತಿಯನ್ನು ಕರಿತೀನಿ, ಅವನಿಗೆ ತಿಳಿಸಿ ಬುದ್ಧಿ ಹೇಳೋಣ. ಆದ್ರೆ ಈ ಭೂಮಿ ತಾಯಿಗೆ ಮಾತ್ರ ಕೈ ಹಚ್ಚಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ತಂಗಿ ಏನನ್ನುವುದಿದೆ ತಲಾಟಿಯವರೇ? ನಾನು ಬರೆದು ಕೊಟ್ಟ ಖರೀದಿ ಪತ್ರ ಒಮ್ಮೆ ಕೊಡ್ರಿ, ಅದನ್ನು ಓದಿ ಸಂತೋಷವಾಗಿ ಈ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ. ಸರಿಯಾಗಿ ಓದಲಿ. ಇದೇ ಏನೋ ಗೌಡ ನನ್ನ ಹೊಲದ ಬಗ್ಗೆ ಬರೆಸಿಕೊಂಡ ಖರೀದಿ ಪತ್ರ. ಇಂಥ ನಕಲಿ ಪತ್ರವನ್ನು ಬರೆಸಿಕೊಂಡು ಅದೆಷ್ಟು ಜನರ ಬಡವರ ಗೋಳು ಮುರಿದು ರಕ್ತ ಇರಿ ನಿನ್ನ ಬಜ್ಜು ಬೆಳೆಸಿಕೊಂಡಿವಿ ಗೌಡ. 1000 ವರ್ಷವಿದ್ದರೂ ಸಾವು ತಪ್ಪದು. ಈ ಜೀವ ಈಗಲೇ ನಿನ್ನಿಂದ ಮಣ್ಣಾದರೂ ಚಿಂತೆ ಇಲ್ಲ. ಇಂಥ ನಕಲಿ ಪತ್ರಕ್ಕೆ ನಾನೆಂದಿಗೂ ಹಣಕ್ಕಾಗಿ ಕರೆ ಬರೆದ ಕೊಟ್ಟ ಕಾಗದ ಪತ್ರವನ್ನು ಲೆಕ್ಕಿಸದೆ ಹರಿದ ಕಾಲಲ್ಲಿ ತುಳಿದು ಹಾಕಿದ್ಯಾ ಮಗನೇ? ಲೇಖ ಮನೆಗೆ ಹೊತ್ತಕೊಂಡು ನಡಿ ಬೇಟೆಯನ್ನು. ಕಟಕನಿಗೆ ನುಡಿಯುವ ಈ ಕಟಕನನ್ನು ಕಂಬಕ್ಕೆ ಕಟ್ಟಿ ಮೆಟ್ಟಿ ಸಿಡಿಬಿಡೋಣ. ಅಂದಾಗ ಬುದ್ಧಿ ಬಂದಂತಾಗುತ್ತದೆ ಬಡಪಾಯಿನ ಮಕ್ಕಳಿಗೆ. ಶಕ್ತಿ ಶಕ್ತಿ, ಎಂತ ಕಷ್ಟದ ಸಮಯದಲ್ಲಿ ನಮ್ಮನ್ನು ಹೋಗಿ ಈ ರೀತಿ ಅಗ್ನಿ ಪರೀಕ್ಷೆ ಮಾಡ್ತಿದ್ದೆ ತಂದೆ. ಯಾರಿಗೆ ಅನ್ಯಾಯ ಮಾಡಿದ್ವೆಂದು ನಮಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದೀಯ. ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿಯುತ್ತಿರುವ ಭೂಮಿಯನ್ನೇ ನೀಚ ಕಸಿದುಕೊಂಡು ಬಿಟ್ಟ. ಯಾರ ಮುಂದೆ ಹೇಳಲಿ, ಯಾರ ಮುಂದೆ ಹೇಳಲಿ ನನ್ನ ದುಃಖದ ದಾವಾಗ್ನಿ. ನಿನ್ನ ದುಃಖದ ದಾವಾಗ್ನಿಯನ್ನು ನಂದಿಸಲಿಕ್ಕೆ ಇಂದ್ರನಾಗಿ ಅರೆ ನಿಮಿಷ ತಡೆಯದೆ ಧರೆಗಿಳಿದು ಬಂದೆನು ಗಂಗಾ ದೇವಲೋಕದಿಂದ. ಬನ್ನಿ 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 ಮ್ಯಾನೇಜರ್ ಸಾಹುಕಾರೆ, ನೀವೇ ನನ್ನ ಬಡವರ ಪಾಲಿನ ದೈವ ಇದ್ದ ಹಾಗೆ. ನೋಡಿ, ಯಾರ ಮುಂದೆ ಹೇಗೆ ಹೇಳಿಕೊಳ್ಳಲಿ ನನ್ನ ದುಃಖದ ದಾವಾಗ್ನೇನು. ಏನು ತಪ್ಪು ಮಾಡಲಾರ್ದ ನನ್ನ ಗಂಡ ಮೈದುನನ್ನು ಕರೆದುಕೊಂಡು ಹೋಗಿ ಶಿಕ್ಷೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ವಂಶವನ್ನೇ ನಿರ್ವಂಶ ಮಾಡಬೇಕು ಅಂತ ಹಠ ಹಿಡಿದಿದ್ದಾರೆ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ, ಇದರಿಂದ ನಮ್ಮನ್ನ ಪಾರು ಮಾಡಿ ಸಾಹುಕಾರೆ. ಬಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳುವುದೇ ಗಂಗಾ?
ನಿನ್ನ ಗಂಡನನ್ನು ರಕ್ಷಣೆ ಮಾಡಿ ನಿನ್ನನ್ನು ವೀಕ್ಷಿಸುವುದಕ್ಕಾಗಿಯೇ ಆ ಬ್ರಹ್ಮ ನನ್ನನ್ನು ನಿನ್ನಲ್ಲಿಗೆ ನಿರ್ಮಿಸಿ ಕಳಿಸಿಕೊಟ್ಟಿದ್ದಾನೆ. ಈಗ ಗೌಡ ನಿರ್ಮಿಸಿದ ಮಾಯಾ ಪಂಜರವನ್ನು ಸೆದೆಬಡಿದು ನಿನ್ನ ಗಂಡನನ್ನು ಪಾರು ಮಾಡುವುದು ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಅಂದರೆ ನಿಮ್ಮ ಮಾತಿನ ಅರ್ಥ? ಇಷ್ಟೂ ತಿಳಿಯಲಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಿಂದ ಉದಯಿಸಿ ಬರುವ ಮೇಘರಾಜನ ಹನಿಗೆ ಬಾಯಾರಿ ಕುಳಿತ ಈ ಭೂಮಿ ತಾಯಿ ಆ ಮೇಘರಾಜನ ಹನಿ ಹನಿ ರಾಶಿಯಿಂದ ತೃಪ್ತಿಪಟ್ಟು ಅಂತುಷ್ಟಳಾಗಿ ಸುಖ ಹೊಂದಿದಂತೆ ಎಂದು ನೀನು ಕೂಡ. ಅಂದರೆ ಹಿಂದೆ ನಿನ್ನ ತಾಯಿ ಕೂಡ ಗಂಗಾ, ಏಯ್! ಮೋಚ್ಚೋ ಬಾಯ್ನ. ಯಾಕೋ ಗೌಡನ ಎಂಜಲ ದಾಸಿಗಾಗಿ ಸಿಕ್ಕ ಸಿಕ್ಕ ಹೆಂಗಸಿನ ಸಂವಾಸವನ್ನು ಮಾಡಿ ಈ ರೀತಿ ಹಲ್ಕ ಕೆಲಸ ಮಾಡ್ತಿದ್ಯಾ? ಆ ಶಿವನ ಸಾಕ್ಷಿಯಾಗಿ ನನ್ನ ಕೊರಳಲ್ಲಿ ಮಾಂಗಲ್ಯ ಸೂತ್ರ ಇದೆ ಎಂಬುದು ಚೆನ್ನಾಗಿ ಕಣ್ತೆರೆದು ನೋಡಿಕೋ. ಮಂಗಲಸೂತ್ರ ಚಂಗುಲಾಬಿ ಯಂತ್ರವೇ ಈ ನಿನ್ನ ಕೊರಳಿಗೆ ಅರ್ಪಿತವಾಗುವುದು. ಆ ನಿನ್ನ ಗಂಡನ ಸೂತ್ರವಲ್ಲ, ಈ ನಾಗರಾಜನ ಸೂತ್ರ. ಬಿಡದ ಬೆನ್ನತ್ತಿ ಕಾಣುತ್ತಿರುವ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ ತಪ್ಪದೆ ಘಾಸಿಯಾಗಿ ನೀ ಬೀಳುವೆ ಈ ನಾಗರಾಜನ ಬಲೆಯಲ್ಲಿ. ಅಂದ್ರೆ ಆ ಗೌಡನ ಜೊತೆಗೂಡಿ ನೀನು ಇಂತ ಹಲ್ಕ ಕೆಲಸ ಮಾಡ್ತಿದ್ದೇನೋ ನೀಚ. ಮಾಡುವುದಷ್ಟೇ ಅಲ್ಲ ಗಂಗಾ, ಮಾಡಿ ಮುಗಿಸಿಯೇ ತೀರು ಎಂದು ಆ ಗೌಡ ನನ್ನನ್ನು ನಿನ್ನಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ನೀನೀಗ ನಿನ್ನ ಹಠವನ್ನೇ ಸಾಧಿಸಿದ್ದೇ. ಆದರೆ ಎಲ್ಲದ ನೆಪ ಹೇಳಿ ನಿನ್ನ ಬಲಗೈಯಾಗಿರುವ ನಿನ್ನ ಮೈದುನ ಗೌಡನ ಮನೆಗೆ ಹೊತ್ತು ತರಿಸಿ ಅಣ್ಣ ತಮ್ಮಂದಿರಿಬ್ಬರನ್ನು ಕಂಬಕ್ಕೆ ಕಟ್ಟಿ ಹಾಕಿ ಅವರ ಮೈ ಚರ್ಮವನ್ನು ಸುಲಿದು ಹಾಕಿ ವೇಟ ಪುರುಷನಾಗಿ ನಾನಿನ್ನ ಅಂಗ ಸುಖ ಪಡೆಯಬೇಕಾಗುತ್ತದೆ. ಎತ್ತರ. ಎಲ್ಲೋ ಹುಚ್ಚ ನಾಗರಾಜ, ನನ್ನ ಮೈದುನ ನೀನಲ್ವೋ? ನಿಮ್ಮಪ್ಪ ಬಂದರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಗಂಡು ಗಲಿಯಾಗಿ ಪುಂಡ ಹುಲಿಯಾಗಿದ್ದಾನೆ ನನ್ನ ಮೈದುನ. ಕುರಿ ಹಾಲು ಉಂಡು ಗಟ್ಟಿ ಮುಟ್ಟಾಗಿದ್ದಾನೆ. ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದೆ ನಿಜವಾದ್ರೆ ನಿನ್ನ ರುಂಡವನ್ನೇ ಬೇರ್ಪಡಿಸುತ್ತಾನೆ ನನ್ನ ಮೈದುನ. ಬಲು ಎಚ್ಚರ. ಎತ್ತರ. ನನಗೆ ಎತ್ತರ ಸೂಳೆ ಹಳ್ಳ ಕಟ್ಟಿದ ತಾಳಿ ತರ ನಿನ್ನ ಮೈದು ನನ್ನೊಬ್ಬ ವನಾಧಿಕಾರಿ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಅವನೊಬ್ಬ ಪುಂಡರ ಗಂಡನೆಂದು ಒದರಬೇಡ. ವೇಸಿಯವರ ಭಾಷೆ ಹಾಕಿಕೊಂಡ ಹೆಣ್ಣಿಗೆ ಮೋಸ ಮಾಡಿ ಮದುವೆಯಾದ ಅವನೊಬ್ಬ ಗಂಡ. ವೇಷರ ಪಾಸೆ ಹಾಕಿಕೊಂಡು ಬದುಕೋಳು ನನ್ನ ತಂಗಿ ಅವನ ಅಲ್ಲ, ಆ ನಿನ್ನ ಹೆತ್ತ ತಾಯಿ. ದಟ್ಟ ಸೂಳೆಯೇ. ಆ ಸೂಳೆಯೇ ಆ ನಿನ್ನ ತಾಯಿ. ಗಂಗಿ 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 ಕೆಸರಿನ ಕಮಲದಲ್ಲಿ ಉರುಳಿಸಿ ಬಂದ ನನ್ನ ತಾಯಿಗೆ ನಿಂದೆಯ ನುಡಿಯಾಡುವ ಯಾರಂಡೆ? ನಿನ್ನಂತ ನೂರಾರು ಚಂದುಳ್ಳಿ ಚಲುವೇರ ಪರಿಮಳ ಹೀರಬೇಕೆಂದು ಹಂಬಲಿಸಿ ಬಂದಿರುವ ಈ ತುಂಬಿ ಅಂತ ನಾಗರಾಜನಿಗೆ ಕ್ಷಣಿಕವಾಗಿ ಮಾತನಾಡಿದರೆ ವಿಷಕಾರಿ ಹರಿದು ಹಾಕಿ ಬಿಡುವೆ ನಿನ್ನ ಶೀಲವನ್ನು. ನೀನು ವಿಷಕಾರಿ ಅಂತ ಗೊತ್ತಿದ್ದೆ. ವಿಷಕಂಠ ನೆನೆಸಿಕೊಂಡ್ರು ಆ ಶಿವಭಕ್ತ ವಿಷವನ್ನು ತನ್ನ ಗಂಟಲಲ್ಲಿ ಇಟ್ಟುಕೊಂಡು ಅಮೃತವನ್ನು ಇಡೀ ಜಗತ್ತಿಗೆ ಶಾರಿದನೆ. ವಿಷಕಂಠ ನೆನೆಸಿಕೊಂಡ ಆ ನನ್ನ ಗಂಡ. ನಿನ್ನಂತ ಸೂಳಿಗೇನು ಗೊತ್ತಾ? ಆ ಶ್ರೀಮದ್ ಭಗವದ್ಗೀತೆಯ ಕಥೆ. ನಿನ್ನಂತ ಸೂಳೆ ಮಗನಿಗೆ ಏನು ಗೊತ್ತು? ಆ ಶಿವ ದಿಗ್ಭ್ರಾಂತನ ಕತೆ. ಗಂಗಾ ಮಾತಿಗೆ ಮಾತು ಬೇಸಿ ಎಷ್ಟನ ಜಾದು ಆಟ ತರಬೇಡ ನನ್ನ ಮುಂದೆ. ಸುಮ್ಮನೆ ನನ್ನ ಮಾತು ಮನ್ನಿಸಿ ನಿನ್ನ ಗಂಡ ಮೂಸಿ ಎಸೆದ ನಿನ್ನ ಕೆಂಡ ಸಂಪಿಗೆ ಹೂವನ್ನು
ನನ್ನಡಿಗೇರಿಸಿ ಪೂಜಿಸುವುದು. ಇಲ್ಲದಿದ್ದರೆ ಈ ನಾಗರಾಜ ಕಾಳಿಂಗ ಸರ್ಪವಾಗಿ ನಿನ್ನ ಮುಡಿಗೆ ಕೈ ಹಾಕಿ ಕೆಡವಿ, ನಿನ್ನ ಮುಡಿಗೆ ಕೈ ಹಾಕಿ ಕೆಡವಿ, ನಿನ್ನ ಸುಗಂಧ ಹೀರುವನು ಈ ನಿರ್ಜನವಾದ ಕಾಡಿನಲ್ಲಿ. ಏಯ್, ಗಂಡನಿಗೆ ಮೀಸಲಾಗಿರುವ ಈ ಹೂವನ್ನು ಮೂಸಿಸಿ ನೋಡಬೇಕಾದ್ರೆ ವಿಷ ಸರ್ಪವಾಗಿ ಕಚ್ಚಿ ಮಿಡಿನಾಗರವಾಗಿ ಬರ್ತಾನೆ ಆ ನನ್ನ ಗಂಡ. ಎಲೇ ಸಕ್ಕಿನ ಹೆಣ್ಣೆ, ಯಾವ ರೀತಿಯಿಂದ ತಿಳಿಸಿ ಹೇಳಿದರು ಬರುವ ಹೆಣ್ಣಲ್ಲ ನೀನು. ಈಗ ನಿನ್ನ ಕೋಮಲವಾದ ಕೆನ್ನೆಯ ಮೇಲೆ ಬಲವಾದ ಮುದ್ರೆ ಹಾಕಿ ನಾಗರಾಜನೆಂಬ ನಾಮ ಮೂಡಿಸಿದೆ ನನ್ನ ದಂತಾಕ್ಷರಗಳಿಂದ. ಏಯ್, ಕೈ ಬಿಡೋ ರಾಕ್ಷಸ. ಹೆಣ್ಣು ಅಂದ್ರೆ ಏನು ಅಂತ ತಿಳಿದುಕೊಂಡಿದ್ದೀಯ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ನಿನ್ನ ಪಾಲಿಗೆ ಮಾರಿಯಾಗಿ ಬರಬೇಕಾಗುತ್ತದೆ. ಏನು ಅಂದೆ? ನನ್ನ ಗಲ್ಲಕ್ಕಿಗೆ ನಾಗರಾಜನೆಂಬ ಹೆಸರು ಮೂಡಿಸ್ತೀಯ? ಏಯ್, ಈ ಗರತಿಯ ಚಪ್ಪಲಿನಿಂದ ನನ್ನ ಕಪಾಳಕ್ಕೆ ಬಾರಿಸಿ ಗರತಿ ಎಂಬ ಮೂರಕ್ಷರವನ್ನು ಮೂಡಿಸಿ ಬಿಡುತ್ತೇನೆ. ಬಲ ಎಚ್ಚರ. ಅತ್ತರ ಗರತಿ, ನಿನ್ನ ಗರತಿಯರ ಪವಾಡವನ್ನು ಬಾಯ್ಬಿಟ್ಟು ಕಿವಿ ಕೊಟ್ಟು ಕೇಳಿಲ್ಲ. ಪ್ರತಿ ಅಮಾವಾಸ್ಯೆಗೆ ದೇವರಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಮೇಟರೊಂದಿಗೆ ಲಾಡ್ಜ್ನಲ್ಲಿ ಬಿದ್ದು ಬರುವ ಸುಳ್ಳು ಏನಿಲ್ಲ. ಈ ನಿನ್ನ ಹಾಳಗರತಿಯರ ಸಮಾಜದಲ್ಲಿ ಬೈಕ್ನಲ್ಲಿ ಗಂಡನ ಹಿಂದೆ ಕುಳಿತು ಮಿಂಡನೊಂದಿಗೆ ಮೆಸೇಜ್ ಮಾಡುವ ಸೋಗ್ಲಾಡಿ ಎನ್ನಿಸ್ತಿಲ್ಲ. ಈ ನಿನ್ನ ಹಾಳಗರತಿಯರ ಸಮಾಜದಲ್ಲಿ ಅಷ್ಟೇ ಯಾಕೆ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನಿಗೆ ಹೆಂಡತಿಯಾದಳು. ಅವಳಾವ ಮಹಾಗರತಿ ಗಂಡನನ್ನು ಉಂಡು ಮಲಗಿಸಿ ಮೆಂಡನೊಂದಿಗೆ ಸರಸವಾಡಿ ಬಂದು ಗಂಡನೆದುರಿಗೆ ನಾನೇ ಮಹಾನ್ ಗರತಿ ಎಂದು ಪೋಜ್ ಕೊಡುವ ನೀನ್ಯಾವ ಮಹಾಗರತಿ. ಈಗ ಬಣ್ಣದ ಮಾತೇಳಿ ಗಂಡನನ್ನು ಹೊಲಕ್ಕೆ ಕಳಿಸಿ ನಿನ್ನ ಮೈದನನೊಂದಿಗೆ ಸರಸ ಮಾಡಲಿಕ್ಕೆ ಈ ಕಾಡಡವಿಗೆ ಬಂದಿರುವೆಯಲ್ಲ, ನೀನ್ಯಾವ ಮಹಾಗರತಿ? ಏ ಪಾಪಿ, ಇದೇನು ಗರತಿಯ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತನಾಡುತ್ತಿದ್ದಿಲ್ಲ? ನಿನ್ನ ತಾಯಿ ಅದಷ್ಟು ಜನರಿಗೆ ಸೆರಗ ಹಾಸಿ ಹತ್ತಿರ್ಬೇಕು ಈ ನಿನ್ನ ಪಾಪಿ ಜನ್ಮವನ್ನು. ಗಂಗಿ ಮುಗಿಯಿತು ನಿನ್ನ ಮಡಿಕೆಯ ಕಥೆ. ಬಿಡು ಶಕ್ತಿ. ಅತ್ತಿಗೆ 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 ಶಕ್ತಿ ಬಂದನೆಂದು ಕಾಣುತ್ತೆ. ಏ ಗಂಗೆ, ನೀನು ನಿನ್ನ ಮೈದನ ಶಕ್ತಿ ಬಂದನೆಂದು ತುಂಬಾ ಹೆಮ್ಮೆ ಪಡಬೇಡ. ಮುಂದೊಂದು ದಿನ ನಿನ್ನ ಶೀಲವನ್ನು ಒಂದೇ ಉಣ್ಣುತ್ತೇನೆ. ಅತ್ತಿಗೆ ಅತ್ತಿಗೆ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಇಂಥ ದಟ್ಟವಾದ ಕಾಡಳಿಗೆ ಬಂದು ಶಕ್ತಿ ಶಕ್ತಿ ಎಂದು ಕೂಗಿದೆಯಲ್ಲಮ್ಮ, ಹೇಳಮ್ಮ ಯಾವ ವಿಷಯ? ಅತ್ತಿಗೆ, ನಾನು ನಿನ್ನ ಜೊತೆ ಮಾತನಾಡಿದ್ರು ಮತ್ತೆ ನಿನ್ನ ಕಣ್ಣಲ್ಲಿ ನೀರೇ. ಹೇಳಮ್ಮ, ನಿನಗೆ ಬಂದಿರುವ ಆಪತ್ತಾದರೂ ಏನೆಂದು? ಯಾರಾದರೂ ಬೈದರೆ ಇಲ್ಲ, ಹೊಡೆದರೆ ಇಲ್ಲ, ಯಾವನಾದ್ರೂ ಕುಳಿಕೆ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದರೆ ಹಾಗಿದ್ರೆ ಈಗಲೇ ಹೇಳಮ್ಮ, ಅವರಿಗೆ ಗುಂಡು ಹೇಳಿ ಬರ ಬಿಸಿ ರಕ್ತವನ್ನೇ ಕಟ್ಟಕಡನ್ನು ಕುಡಿದು ಬರುತ್ತೇನೆ. ಹೇಳಮ್ಮ ಯಾವ ವಿಷಯ? ಶಕ್ತಿ, ನಿನಗೇನು ಅಂತ ಹೇಳಲಿ? ಆ ಕಟುಕರು ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿ ಈ ಭೂಮಿಯನ್ನೇ ಕಸಿದುಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲವಪ್ಪ, ಎತ್ತುಗಳ ಸಮೇತ ನಿಮ್ಮಣ್ಣನವರನ್ನು ಕೂಡ ಎಳೆದುಕೊಂಡು ಹೋಗಿದ್ದಾರೆ ಅನುಚರು. ಏನು ಹೇಳ್ತಾ ಇದ್ಯಮ್ಮ ನೀನು? ಸಾಲದ ನೆಪ ಮಾಡಿ ನಮ್ಮ ಹೊಲವನ್ನು ಬರೆಸಿಕೊಂಡು ನಮ್ಮ ಎತ್ತುಗಳ ಜೊತೆಗೆ
ನನ್ನ ಅಣ್ಣನನ್ನು ಹೊತ್ತುಕೊಂಡು ಹೋದರೆ ಓ ಚಾಂಡಾಲ ಎಲೇ ಮಗನ ಗೌಡ, ಹಣದ ದಬ್ಬಾಳಿಕೆಯಿಂದ ಒಬ್ಬಿ ಮೆರೆಯುತ್ತಿರುವ ನಿನ್ನ ಕೊಬ್ಬನ್ನು ನಡೆಸಲು ಈಗಲೇ ಬರುವೆ. ಪರಶುರಾಮನ ಗಂಡು ಕೊಡಲಿಯೊಂದಿಗೆ ಕಂಡ ರುಂಡವನ್ನು ಕರೆದು ಬಡವರ ಬೆವರಿನಿಂದ ಎಪ್ಪಾಕಿಸಿಕೊಂಡಿರುವ ನಿನ್ನ ಹೊಟ್ಟೆ ಮೇಲೆ ಕಾಲಿಟ್ಟು ನನ್ನ ಗೂಡಿಗೆ ಬೆಂಕಿ ಇಟ್ಟು ದೊಡ್ಡ ಸೌಕಾರು ನೆನೆಸಿಕೊಂಡಿರುವ ನಿನ್ನ ಒಂದೊಂದು ಅವಯವಗಳನ್ನು ಕಡಿದು ನರಿನಾಯಿಗಳಿಗೆ ನೈವೇದ್ಯ ಮಾಡದೇ ಇದ್ದಾರೆ. ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲ. ಅತ್ತಿಗೆ ನಾನಿಂದ ಹೋಗಿ ಬರುತ್ತೇನೆ. ನಿಲ್ಲು ಶಕ್ತಿ, ನಾ ಹೇಳೋ ಮಾತನ್ನು ಸ್ವಲ್ಪ ಕೇಳು. ಯಾಕಮ್ಮ? ನನ್ನಿಂದ ನನ್ನ ಅಣ್ಣನನ್ನು ಬಿಡಿಸಿಕೊಂಡು ಬರುವುದು ಸಾಧ್ಯವಿಲ್ಲವೆಂದು ತಿಳಿದುಕೊಂಡ್ರಿ ಏನಮ್ಮ? ಅತ್ತಿಗೆ, ಓ ಸೂರ್ಯ ಚಂದ್ರ ಮೇಲೆ ಪ್ರಮಾಣ ಮಾಡಿ ನಿನಗೆ ಮಾತು ಕೊಡುತ್ತೇನೆ. ಆ ಗೌಡ ನನ್ನ ಅಣ್ಣನನ್ನು ಅತಲ ಸುತಳ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟಿದ್ದರೋ ಸರಿ, ಎದುರಿಗೆ ಬಂದವರು ಏನೇನೇ ತಿಳಿ ಅಣ್ಣನನ್ನು ಬಿಡಿಸಿಕೊಂಡು ತರವೆ. ಅದಕ್ಕಾಗಿ ಸನಾತನವಾದ ಗಂಡುಗಳಲ್ಲಿ ಒಂದೇ ಸಮನೇಹ ದೊರೆಯುತ್ತಿದೆ. ನನ್ನ ಹೃದಯದಲ್ಲಿ ಕಥಕಥನೆ ಕುದಿತಿರುವ ಚೇಡಿನ ಕಿಡಿಯ ಆವೇಶದಲ್ಲಿ ಆ ಒಬ್ಬೊಬ್ಬರ ಉಂಡವನ್ನು ಕಡಿದು ಆ ಗೌಡನ ಮನೆಯ ಬಾಗಿಲಿಗೆ ಕಟ್ಟಿ ನನ್ನ ಅಣ್ಣನನ್ನು ಬಿಡಿಸಿಕೊಂಡು ಬರದಿದ್ದರೆ ನಾನು ಶಕ್ತಿನೇ ಅಲ್ಲ ಅಂತ ಕೇಕಿ ಹಾಕಿನಗಲೇ ಸಮಾಜ. ಹೊತ್ತಿಗೆ ನಾನಿನ್ನು ಹೋಗಿ ಬರುತ್ತೇನೆ. ಹಾಲು ಕುಡಿದು ಬದುಕಬೇಕೆಂದ್ರೆ ನೀನು ಹಿಂದಿಗೆ ಉರಿಯ ಕೈಯಲ್ಲಿ ಸಿಕ್ಕ ಬಿದ್ದು ಬಿಟ್ಟಿಯಲ್ಲ. ಹೇಳು, ಒಳ್ಳೆ ಮಾತಿನಿಂದ 25,000 ಹಣ ಕೊಟ್ಟು ಹೋಗುವಿಯೋ, ಇಲ್ಲ ಹೊಲ ನನ್ನದಲ್ಲ ಗೌಡಿಗೆ ಕರೆದು ಬರೆದು ಕೊಟ್ಟಿದ್ದು ಸೈ ಯಾಕೆ ಹೋಗುವಿಯೋ? ಚಲೋ ಆಯ್ತಿಲ್ಲ. ಇವೆರಡಕ್ಕೂ ನಾನು ಒಪ್ಪುವುದಿಲ್ಲ. ಒಪ್ಪಂತಾರೆ ಕತ್ತಿಗೆ ಲತ್ತಿ ಬೇಡ ಅಂತ ಚಾಟಿ ಏಟಿಂದ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ. ಈ ಬೀಸುವ ಚಾಟಿ ಏಟು ಒಂದೇಕೆ ಗೌಡ, ಲಾಠಿ ಪ್ರಹಾರ ಮಾಡಿದರು. ಈ ಶಿವ ಸತ್ಯಕ್ಕೆ ಸಾಹಿತ್ಯನೇ ವಿನಃ ನಿನ್ನ ನ್ಯಾಯದ ಹೊಡೆತಕ್ಕೆಂದು ತಲೆ ಬಾಗಲಾರ. ಸತ್ಯ ಇದೇ ಸತ್ಯ ಹರಿಚಂದ್ರ ಮೊಮ್ಮಗನೇ. ಸತ್ಯ ಹರಿಚಂದ್ರ ಕಾಲನಿ ಸತ್ತು ಹೋಗಿದೆ ಆ ನಿನ್ನ ಸತ್ಯ. ಧರ್ಮರಾಯನ ಕಾಲನಿ ಸತ್ತು ಹೋಗಿದೆ ಆ ನಿನ್ನ ಧರ್ಮ. ಈಗ ಅನ್ಯಾಯವಾಗಿ ನಿಮ್ಮಂತ ಬಡ ಕುನ್ನಿಗಳ ರಕ್ತ ಇರುವ ಕಾಲ ಮಾತ್ರ ಬಂದಿದೆ. ಕಾಲಕ್ಕೆ ತಕ್ಕಂತೆ ಕುಣಿಸಿದಾಗಲೇ ಗೊತ್ತಾಗುವುದು ನಿಮ್ಮಂತವರ ಬಣ್ಣ. ಶಿವ್ಯಾ, ಕೊನೆಯದಾಗಿ ಹೇಳ್ತೀನಿ, ಸೈ ಹಾಕಿ ಹೊರಟು ಹೋಗೋ ಇಲ್ಲಿಂದ. ಅದೆಂದಿಗೂ ಸಾಧ್ಯವಿಲ್ಲ. ಗೌಡ, ಇಷ್ಟೇನೋ ನಿನ್ನ ಪೌರುಷ? ಹಾಗೇಕೆ ಏನೇ ಬಾಯಿ ಪಡೆದುಕೊಳ್ಳುವೆ ತೋಳನ ಕೈಯಲ್ಲಿ ಸಿಕ್ಕ ಕುಡಿಯಂತೆ. ಅನ್ಯರ ಎಂಜಲದಿಂದ ಕೊಬ್ಬಿ ನಿಂತಿರುವ ಈ ನಿನ್ನ ಕಪಿಯ ಹೊಡೆತಕ್ಕೆಂದು ನಡುಗದು ಈ ರೈತನ ಗಂಡೆದೆ. ಶಿವ್ಯಾ, ನಿಮ್ಮಂತ ನೂರಾರು ಬಡಾಧಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯ ದಾತ ನಿಲ್ಲಿಸಿಕೊಂಡ್ರು ಈ ಪುರುಷ ಸಿಂಹಕ್ಕೆ ಹೇಳಿ ಗಂಡಸದ ಬರಲಿದೆಯಾ ಮಗನೇ? ನಿನ್ನ ಜೀವಂತವಾಗಿ ಸುಟ್ಟರು ನನ್ನ ಹೊಟ್ಟೆಯಲ್ಲಿ ಹೊತ್ತು ಒಬ್ಬರೊಳಗೆ ಶಾಂತವಾಗಲಾರದು. ಏ ಗೌಡ, ನಿರಪರಾಧಿ ಒಬ್ಬನನ್ನು ಈ ರೀತಿ ಕಂಬಕ್ಕೆ ಕಟ್ಟಿ ಹೊಡೆಯುವ ಕೆಲಸನ ಸೀರೆ ಉಟ್ಟ ಒಬ್ಬ ಹೆಂಗಸ ಕೂಡ ಮಾಡುತ್ತಾಳೆ. ನಿನ್ನಲ್ಲಿ ಪೌರುಷತನವಿದ್ದರೆ ನನ್ನನ್ನು ಬೆಚ್ಚಿ ತೋರಿಸು, ಆಮೇಲೆ ತೋರಿಸುವೆ ನಾನು ಯಾರೆಂಬುದನ್ನು. ಈ ರೀತಿ ಕಟ್ಟಿ ಹೊಡೆದ ನೀನೊಬ್ಬ ಹೇಳಿ ನನ್ನ ಮಗ. ಲೇ ಶಿವ, ನಿಮ್ಮಂತ ನೂರಾರು ಬಡಾಧಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯ ದಾತ ನಿಲ್ಲಿಸಿಕೊಂಡ್ರೆ ಈ ಪುರುಷ ಸಿಂಹಕ್ಕೆ ಹೇಳಿ ಗಂಡಸಂದ ಬರಲಿದೆಯಾ ಮಗನೇ?
ನನ್ನ ಮಾತಿಗೆದುರಾಗಿ ನಿಲ್ಲಬೇಡ. ಸುಮ್ಮನೆ ಈ ಒಲೆಗೆ ಬಲಿ ಹಾಕುವನೆಂದು ಬಣ ತೊಟ್ಟು ನಿಂತರೆ ಅಂದು ಆಂಗ್ಲದ ಕೈಲಿ ಸಿಕ್ಕ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ, ಮಹಾತ್ಮ ಗಾಂಧೀಜಿಯವರಂತ ಆಗುವುದು ನಿನ್ನ ಸ್ಥಿತಿ. ಅವರಂತೆ ಸತ್ತು ಹೋಗುವುದೇ ನಮ್ಮ ನಾಡಿನ ವೀರರ ಕೆಲಸ. ಏಡಿಯಂತೆ ಮೋಸ ಮಾಡಿ ಕೊಲ್ಲುವುದು ನಿನ್ನಂತ ಷಂಡರ ಕೆಲಸ. ಅಂದು ಆಂಗ್ಲರ ಜೊತೆ ನಾಡಿಗಾಗಿ ಹೋರಾಡಿ ಪ್ರಾಣಾರ್ಪಣೆ ಮಾಡಿದಲ್ಲಿ ಇಂದಿಗೂ ಅವರ ಹೆಸರು ಭಾರತದ ಭೂಪಟಲದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದಲ್ಲದೆ ಮಹಾತ್ಮ ಗಾಂಧೀಜಿಯವರು ನಾಡಿಗಾಗಿ ಸ್ವಾತಂತ್ರ್ಯ ದೊರಕಿಸಿ ಕೊಡದಿದ್ದರೆ ಇಂದಿಗೂ ನೀ ಅವರ ಗುಲಾಮನಾಗಿರ್ತಿದ್ದಿ. ಇಂದು ಸ್ವತಂತ್ರನಾಗಿ ಜೀವಿಸುವ ನೀನು ಅವರ ಹೆಸರಿಗೆ ಕಳಂಕ ತಂದು ಪರಕೀಯರ ರಕ್ತಕ್ಕೆ ಹುಟ್ಟಿದವನಂತೆ ಮಾತನಾಡಿದರೆ ನೀನೊಬ್ಬ ಹಾದರಕ್ಕೆ ಹುಟ್ಟಿದವನೆಂದು ಈ ಸಮಾಜಕ್ಕೆ ಕೈ ಎತ್ತಿ ಹೇಳುತ್ತೇನೆ. ಏ ಶಿವ, ಮಾತಲ್ಲಿ ಮತ್ತಿಟ್ಟು ಮಾತನಾಡಿದ್ರೆ ಮನಕ್ಕೆ ಬಂದಂತೆ ಮಾತನಾಡಿವ ಮಗನೇ. ಏ ಕಾಳ, ತೆಗೆದುಕೊಂಡು ಬಾ ಕಾಯ್ದ ಕಬ್ಬಣವನ್ನು. ಬೇಗ ಹೋಗಿ ತರುತ್ತೀರಿ. ಮೊದಲು ಅವರ ಕಣ್ಣನ್ನು ಕೇಳೋಣ. ಶಿವ, ನಿನ್ನಂತೆ ಹಾರಾಡಿ ಕುಣಿವ ವೀರ ಪುರುಷನಿಗೆ, ಈ ಜನ್ಮದ ಆತನಿಗೆ ಕನ್ಯರ ಪದಕಂದಿಯ ಮಗನೇ. ಇನ್ನು ನೀನು ಹುಟ್ಟಿದ ಕಾಲದಲ್ಲಿ ನಿನ್ನ ಆರೈಕೆಗೆ ಆರಲ್ಲದಾಗ ವಾನಜದ ನಿನ್ನ ತಾಯಿ ನಮ್ಮಂತ ಶ್ರೀಮಂತರಿಗೆ ಸೆರಗಾಸಿ ನಿನ್ನ ಜೋಕೆ ಮಾಡ್ತಿ. ಈಗಲ ಮಾಡ್ತೀಯ ಕತ್ತೆ. ಗೌಡ ಗೌಡ ಗೌಡ, ಪವಿತ್ರವಾದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿ ನನ್ನ ಉರಿಯ ಹೊಟ್ಟೆಗೆ ಬೆಂಕಿ ಹಾಕ್ತೀಯ ಮಗನ. ನನ್ನನ್ನು ಈ ರೀತಿ ಕಟ್ಟಿ ಅಪಮಾನ ಮಾಡುವುದಕ್ಕಿಂತ ನನ್ನನ್ನು ಬಿಚ್ಚಿ ತೋರಿಸು, ಆಮೇಲೆ ತೋರಿಸುವೆ ನಾನು ಯಾರೆಂಬುದನ್ನ. ಏ ಶಿವ, ನಿನ್ನ ಎಡ ತರಿಸಿದ್ದು ನಿನ್ನ ಸೂರತನ ಮಾತು ಕೇಳುವುದಕ್ಕಾಗಿ ಅಲ್ಲ, ನಿನ್ನ ಕಟ್ಟಾಗಿ ಮೈ ಚರ್ಮ ಸುಲಿದು ನನ್ನ ಸೇಡ ತೀರಿಸಿಕೊಳ್ಳುವುದಕ್ಕಾಗಿ. ಸುಮ್ಮನೆ ನಾನು ಹೇಳಿದ ಕೇಳಿ ಸೈ ಯಾಕೆ ಪ್ರಾಣವಾಕಿ ಉಳಿಸಿಕೊಂಡು ಹೋಗುವೆಯೋ, ಎಲ್ಲ ಮೈ ತುಂಬ ಬರೆಯಿಸಿಕೊಂಡು ಸತ್ತು ಹೋಗುವೆಯೋ. ಏ ಗೌಡ, ಗರತಿಯ ಎರೆ ಹಾಲುಂಡ ಈ ಗಂಡಿದೆ ಈ ಕಬ್ಬಿಣದ ತುಂಡಿಗೆಂದು ನಡಗಲಾರದು. ಗೌಡ, ನಿನ್ನಂತ ಸೊಕ್ಕಿನ ಶ್ರೀಮಂತ ಸೂಳೆಯ ಮಕ್ಕಳಿಗಾಗಿಯೇ ನನ್ನ ತಾಯಿ ನನಗೆ ಜನ್ಮ ನೀಡಿದ್ದು. ಗೌಡ, ನೀನೀಗ ಮೋಸ ಮಾಡಿ ನನ್ನನ್ನು ಕೊಲ್ಲಬಹುದು, ಆದರೆ ನಿನ್ನ ಪ್ರಾಣಕ್ಕಾಗಿ ಪಣ ತೊಟ್ಟ ನನ್ನ ತಮ್ಮ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರ. ಜಗತ್ತಿನ ಪುಣ್ಯಗಳ ಪ್ರಾಣ ಪಕ್ಷಿಯೇ ಶ್ರೀಮಂತರ ಪಂಜರದೊಳಗಿರುವಾಗ ಆ ನಿನ್ನ ತಮ್ಮನ ಪೈ ನನ್ನ ಹರಕ ಚಪ್ಪಲಿಯ ಸಮಾನ. ಏ ಗೌಡ, ಬಡವರ ರಕ್ತದಿಂದ ಉಬ್ಬಿ ನಿಂತಿರುವ ಈ ನಿನ್ನ ಹೊಟ್ಟೆಗೆ ಅದೇ ಚಪ್ಪಲಿಯಿಂದ ಏಟು ಹಾಕಿ ಕೋಟ್ಯಾಂತರ ಹಣ ಗಳಿಸಿಟ್ಟ ನಿನ್ನ ಮನೆಗೆ ಬೆಂಕಿ ಇಟ್ಟು ಅದೇ ಬೆಂಕಿಯಲ್ಲಿ ನಿನ್ನ ಹಾಕಿ ಸುಡಲಿಕ್ಕೆ ಸಿದ್ಧವಾಗಿ ನಿಂತಿದೆ ನನ್ನ ತಮ್ಮನೆಂಬ ಮದವೇರಿದ ಕೋಣ. ಆ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆ ನನ್ನ ಹಠಮಾರಿ ಎಂಬ ಖಡ್ಗವನ್ನು. ಈಗ ಈ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆ ಕಾಯ್ದ. ಎಲ್ಲಿದ್ದಾಳೆ ನಿನ್ನಮ್ಮ? ಈಗ ಎಲ್ಲಿದ್ದರಲೇ ಮದವೀರದ ಕೋಣನೆಂಬ ನಿನ್ನ ತಮ್ಮ. ಸುಮ್ಮನೆ ಹಣ ತಿಂದು ಸುದ್ದಿಗೆ ಒಪ್ಪಿಸಿ ಹೊರಟು ಹೋಗಿ ಬಿಡುವ ಇಲ್ಲಿಂದ. ಹಾಗೆ ನಿನ್ನ ಬಿಟ್ಟು ಹೋಗಲಿಕ್ಕೆ ನಾವೇನು ಹೇಡಿಯ ರಕ್ತಕ್ಕೆ ಹುಟ್ಟಿಲ್ಲಲೇ ಗೌಡ. ಕರ್ನಾಟಕಕ್ಕೆ ವೀರ ಸಿಂಹ ನೆನೆಸಿಕೊಂಡಿರುವ ಶೂರ ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇನೆ. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆವು. ಗೌಡ, ನೀನೀಗ ಮೋಸ ಮಾಡಿ ಚಿತ್ರಹಿಂಸೆ ಕೊಟ್ಟು ನನ್ನನ್ನು ಕೊಲ್ಲಬಹುದು, ಆದರೆ ಸಿಕ್ಕಂತೆ ಕುರಿ ಹಾಲು ಕುಡಿದು ಸೊಕ್ಕೇರಿ ಉಕ್ಕಿ ನಿಂತ ನನ್ನ ತಮ್ಮ ನಿನ್ನ ರುಂಡವನ್ನು ಕಡಿದಾಕಿ ಆ ರುಂಡವನ್ನು ನನ್ನ ಹೊಲದೊಳಗಿನ ಬನ್ನಿ ಮಾಂಕಾಳಿಯ ಕೊರಳಿಗೆ ಹಾಕಿ ನಿನ್ನ ಮೈ ಚರ್ಮವನ್ನು ಸುಲಿದು ತಾ ಮೆಟ್ಟು ಮಾಡಿಸುತ್ತಾನೆ. ಎಚ್ಚರ ಎಚ್ಚರ. ಲೇ ಶಿವ, ನಿನ್ನ ತಮ್ಮನನ್ನು ನಾನು ಜೀವಂತವಾಗಿ ಬಿಟ್ಟರಲ್ಲವೇ ಅವನ ರುಂಡ ಕಡಿಯುವುದು. ಲೇ ಕಳ, ಬೇಗ ಹೇಳಿದಡಿ. ಹೋಗಲೇ ಕನ್ನಡ ಗಡಿ ನಾಡಿನಲ್ಲಿ ಗಂಟೆಗಳೆನಿಸಿಕೊಂಡಿರುವ ಈ ರುದ್ರೇವಣನ ಮಾಲಿಗೆ ರೇಡ್ ಹಾಕಿದ ಆ ಶಕ್ತಿಯನ್ನು ದುರ್ಗಾಮನೆ ಅಳಿಕೆ ಕೊಟ್ಟಂತೆ ಅವನ ಮುಂದೆ ಕಡೆದು ಗುಲಾಬಿ ಬಾಕಿನಂತೆ ಹಿಕ್ಕಿ ನಿಂತಿರುವ
ಅವ್ರ ಹೆಂಡಂದ್ರೆ ಹೊತ್ತಕೊಂಡ ಬಂದು ನನ್ನ ಅರಮನೆಗೆ ಹಾಕು. ಅರಮನೆಗೆ ಕದಡಿ ಕರಿನಾಗರು ಅಂತ ಬಸಕತ್ತಿರುವ ನಾರಾತ್ಮನ ರುಂಡವನ್ನು ಕಡಿದು ಹಾಕದಿದ್ದರೆ ನನ್ನ ಹೆಸರು ಪಾಟಿ ಕಾಳನೇ ಅಲ್ಲ. ಏ ಗೌಡನ ಎಂಜಲ ಆಸೆಗೆ ಅವನ ಮನೆ ಬಾಗಿಲು ಕಾಯುವ ನಾಯಿ, ನೀ ಈ ಹೇಸಿ ಕೆಲಸ ಮಾಡೋದಾದ್ರಿ ಮೊದಲು ನನ್ನ ಮುಗಿಸಿ ಹೋಗಲೇ. ಆ ದುಷ್ಟ ಕೆಲಸ ನನ್ನ ಕಣ್ಣಿಗೆ ಕಾಣಬಾರದು. ಏ ತಮ್ಮ, ನಿನ್ನ ಕತಿನ ದೌಡ್ ಮುಗಿಸ್ಬಿಟ್ರ ಕವಿಗಳು ಹೆಂಗ್ ರಚಿಸ್ಬೇಕ್ರಿಪ್ಪ ನಿನ್ನ ಕತಿ ಕವನಾನ? ಕುಲಕರ್ಣಿ, ಉಚ್ಚ ಬ್ರಾಹ್ಮಣನ ಮನೆತನದಲ್ಲಿ ಜನಿಸಿ ಇಂಥ ಹೇಸಿಗೆ ತಿನ್ನೋ ಕೆಲಸ ಮಾಡ್ತೀಯಲ್ಲೇ ನಾಲಾಯಕ್ ನನ್ನ ಮಗನೇ. ನೀನು ಈ ಹೇಸಿ ಕೆಲಸ ಮಾಡೋದಾದ್ರೆ ಚಂದುಳ್ಳಿ ಚೆಲುವಿ ನಿನ್ನ ಮಗಳ ತಂದು ಹಾಕ್ಬೇಕಿತ್ತಲೇ, ಅಂದಾಗ ನೀನೊಬ್ಬ ಗಂಡಸಾಗಿ ಬಾಳ್ತಿದ್ದೆ. ಅಪಮಾನ ಗೌಡ್ರಿ, ಅಪಮಾನ. ಏ ಲೋಚ್ಯಾನ ನಮಗನ ಬಿಟ್ಟದ್ದು ನಮ್ದ ತಪ್ಪು. ಏನಾರ ಮಾಡಿ ಕರೆದ ಬಿಡ್ರಿ ಹಲಕಾಲ ನಮಗನ್ನ. ಕುಲಕರ್ಣಿ, ಮಾತಿಗೆ ಮಾತು ಬಳಸುತ್ತಾ ನಿಂತರೆ ನಮ್ಮ ಕಾರ್ಯ ಎಂದೇ ಕೈ ಬಿಡುವುದಿಲ್ಲ. ಏ ಕಾಳ, ಸರಿಯಾಗಿ ಹಿಡಿದಿಲ್ಲ ಇವನನ್ನು. ಇವನನ್ನ ಮೇಲಿಟ್ಟರೆ ಇವನ ಕೆಟ್ಟ ಕಣ್ಣನು ಕಿತ್ತು ಹಾಕಿ ಬಿಡೋಣ. ಶಕ್ತಿ! ಅಣ್ಣ ಅಣ್ಣ ಎದುರೇ ಗೌಡ, ಅನ್ಯಾಯವಾಗಿ ನನ್ನ ಅಣ್ಣನನ್ನು ಕಟ್ಟಿ ಹಾಕಿದ್ದಾನದೆ. ಸೇಕ್ಕಂತ ಚಿತ್ರಾಂಶ ಕೊಟ್ಟು ಒಂದು ಕಣ್ಣನ್ನು ಕೂಡ ಕಿತ್ತು ಹಾಕಿಬಿಟ್ಟಿಯಲ್ಲ. ನಾನು ನಿನ್ನನ್ನು ಜೀವಂತ ಉಳಿಸಲಾರೆ. ನನ್ನ ಹೊಟ್ಟೆಯಲ್ಲಿ ಉರಿತಿರೋ ಸೇರಿನ ಕಿಡಿಗೆ ನೀನೇ ಮೊದಲ ಬಲಿ. ಘಾತ ಮಾಡಿದ್ರಿ ಶಕ್ತಿ, ಘಾತ ಮಾಡಿದ್ರಿ. ಏ ಕಾಳ, ಏನ್ ನೋಡ್ತೀರಿ? ಸರಿಯಾಗಿ ಹಿಡಿದು ಕಟ್ಟಿ ಹಾಕಲೇ ಇವನನ್ನು. ಏನವ್ರ ಈ ಕೆರಳದ ಕೇಸರಿಯನ್ನು ಕಟ್ಟಿ ಹಾಕಲಿಕ್ಕೆ ನಿನ್ನ ಆಳುಗಳು ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಲೇ ಗೌಡನ ಎಂದಲ ತಿಂದು ಬದುಕುತ್ತಿರುವಂತಹ ಅಂದಿನ ನನ್ನ ಮಕ್ಕಳ ಹಣದಾಸಿಗಾಗಿ ಹರಿಯದ ಹುರುಪಿನಲ್ಲಿ ಗೊರತಿಯಾಗಿ ಬಾಳಬೇಕಿದ್ದ ಇನ್ನೊಂದು ಮನೆ ಹೆಣ್ಣು ಮಕ್ಕಳಂತಂದು ಈ ನೀಚ ಗೌಡನಿಗೆ ಸೆರಗು ಹಾಸಿದ್ರಲ್ಲ. ನೀವೆಂತ ಹೇಳಿ ನನ್ನ ಮಕ್ಕಳು ಹುಟ್ಟಿದ್ರಿ? ಏ ನಮ್ಮ ತಾಯಿನಲ್ಲಿ ನಾಡಿನಲ್ಲಿ ಈಗ ಏನುವರೆಗೆ ನನ್ನ ಅಣ್ಣನ ಕಂಬಕ್ಕೆ ಕಟ್ಟಿ ಹಾಕಿ ಸೇಕ್ಕಂತೆ ಚಿತ್ರಾಂಶ ಕೊಟ್ಟು ಒಂದು ಕಣ್ಣನ್ನು ಕೂಡ ಕಿತ್ತು ಹಾಕಿ ಬಿಟ್ಟಿರಲ್ಲ. ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮಿಬ್ಬರ ಎದೆಗೊಂಡಿಗೆಲ್ಲ ಸೀಳಿ ಹೊರಬರೋ ಬಿಸಿ ರಕ್ತವನ್ನೇ ಕಟಕಟನೆ ಕುಡಿದು ನಿಮ್ಮ ಇಬ್ಬರ ರುಂಡವನ್ನು ಚಂಡಾಡಿ ಏ ಗೌಡನ ಮನೆ ಬಾಗಿಲು ಕಟ್ಟದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಜೈ ಬಸವಣ್ಣ. ಗೌಡ ಬಾರೇ ಎಂದು ನೀ ಹಾಕಿದ ಸಂಚಿನ ಸೇಡಿಗಾಗಿ ಎಂದು ನಿನ್ನ ಮನೆಯಲ್ಲೇ ನಡೆಯುವುದು ಮರಣದ ಮಹಾನವಮಿ. ಅಣ್ಣ ಇನ್ನು ತೃಪ್ತಿಯಾಗಿಲ್ಲ ನನ್ನ ಮನಕ್ಕೆ. ಶಕ್ತಿ! ಹೌದಣ್ಣ, ಅಣ್ಣ ಹತ್ತಿರ ಕೈ ತುತ್ತನ ತಿಂದು ಮಡ್ಡ ಮದಕರಿ ಎನಿಸಿಕೊಂಡ್ರೆ ವೈಶಕ್ತಿ ಸೆಕ್ಕಂತೆ ಸೊಕ್ಕಿಗೇರಿ ನಿಂತಿದೆ. ಮನದ ಮದಾನಿಯಾಗಿರುವ ಈ ಗಂಡು ಹುಲಿ ಇನ್ನು ಯಾರ ರಕ್ತ ಕುಡಿಯುತ್ತದೆ ಎಂಬುದು ಗೊತ್ತಿಲ್ಲ ಈ ಗೌಡನಿಗೆ. ಏನರೇ ಗೌಡ, ಬೆಳೆಗಾಲದ ಸ್ಪರ್ಧೆಯ ಸೇಡಿಗಾಗಿ ನಮ್ಮ ಜೋಳದ ಗೂಡಿಗೆ ಬೆಂಕಿ ಇಟ್ಟು 10,000 ಹಣ ಕೊಟ್ಟಂತೆ ಮಾಡಿ ಇಡೀ ನಮ್ಮ ಆಸ್ತಿಗೆ ಕೈ ಹಾಕಿದಿ. ಪಂಚಾಯತಿಯ ಪ್ರಮುಖರನ್ನು ಎದುರಿಸಿ ಊರಿನ ಹಣವನ್ನೆಲ್ಲ ಎತ್ತಿ ಹಾಕಿ ಮಾಡಿ ಮೇಲೆ ಕಟ್ಟಿಸಿಕೊಂಡು ಈಗ ಏನು ತಿಳಿಯದ ನನ್ನ ಅಣ್ಣನ ಕಂಬಕ್ಕೆ ಕಟ್ಟಿ ಹಾಕಿ ಮೈ ತುಂಬ ಬರಿಯಾಟು ಹಾಕಿ ಒಂದು ಕಣ್ಣನ್ನು ಕೂಡ ಕಿತ್ತಾಕಿ ಬಿಟ್ಟಿಯಲ್ಲ. ಬಾರಲಿರೇ ಗೌಡ, ಆ ರಕ್ತದ ಸೇಡಿಗಾಗಿ ನನ್ನ ಹೊಟ್ಟೆಯಲ್ಲಿ ಪುಡಿದೇಳುತ್ತಿದೆ. ಸೇಡಿನ ಪ್ರಳಯ ಆಗ್ಲಿ ಗೌಡ, ಮುಗಿಯಿತು ನಿನ್ನ ಆಯುಷ್ಯ. ಏನ್ ಮಾಡ್ತಾ ಇದ್ದೆ ನೀನು? ಅದಕ್ಕೆ ಇವನ ರಕ್ತ ಹೀರಿ ಪ್ರಾಣ ತೆಗೆದಾಗಲೇ ಸಿಗುವುದು ನನಗೆ ಮುಕ್ತಿ. ಹೇಳಮ್ಮ, ಯಾವ ರೀತಿ ಓಡಿ ಆಡಿಸಿ ಕರೆದು ಹಾಕಲು ಈ ರಣಬೇಟೆಯನ್ನು ನನ್ನ ಜೋಳದ ಗೂಡಿಗೆ ಬೆಂಕಿ ಇಟ್ಟ ಇವನ ತಲೆಯನ್ನೇ ಕರೆದು ಹಾಕಲಿ. ಇಲ್ಲ
ಅಣ್ಣನ ಕಣ್ಣು ಕೆತ್ತ ಇವನ ಕೈಗಳನ್ನೇ ಕತ್ತರಿಸಿ ಹಾಕಲಿ. ಇಲ್ಲ, ರೈತರ ಕಣ್ಣಲ್ಲಿ ರಕ್ತದ ಕಣ್ಣೀರು ಹರಿಸಿದ ಇವನ ಕೆಟ್ಟ ಕಣ್ಣುಗಳನ್ನೇ ಗುಡ್ಡೆ ಸಮೇತ ಹಾಕಲಿ. ಇಲ್ಲ, ಬಡವ ರಕ್ತ ಕುಡಿದು ಕೋಪಿನಂತ ಇವನ ದೇಹವನ್ನೇ ಭಾಗ ಮಾಡಲಿ. ಇಲ್ಲ, ನನ್ನ ಆಸ್ತಿಯಲ್ಲಿ ಕಾಲಿಡುತ್ತಿರುವ ಇವನ ಕಾಲುಗಳನ್ನೇ ಕತ್ತರಿಸಿ ಹಾಕಲಿ. ಇಲ್ಲ, ಇವನಿಗೆ ಗುಂಡಿಗೆ ಸೆಳಿ ಬರುವ ರಕ್ತವನ್ನೇ ಕಟಕಟನೆ ಕುಡಿದು ನನ್ನ ಮನಃಶಾಂತಿ ಮಾಡಿಕೊಳ್ಳಲಿ. ಹೇಳಮ್ಮ, ಹೇಳು, ಯಾವ ರೀತಿ ಓಡಾಡಿಸಿ ಕಡ್ದು ಹಾಕಲಿ? ಏನಬೇಟೆಯನ್ನು ನಿಲ್ಲು ಶಕ್ತಿ. ಅವನಿಗೆ ಇದೊಮ್ಮೆ ಜೀವದಾನ ಕೊಟ್ಟು ಬಿಡು. ಮನುಷ್ಯನಾದರೆ ತಿಳಿದುಕೊಳ್ಳಲಿ. ಈ ಸಮಾಜದಲ್ಲಿ ಕೊಲೆ ಮಾಡಿದರೆ ನಿನಗೆ ನನ್ನ ಆಣೆಯಾಗಿದೆ. ಎಂತ ಘಾತ ಮಾಡಿಬಿಟ್ಟಿ ಅಣ್ಣ, ಎಂತ ಘಾತ ಮಾಡಿಬಿಟ್ಟೆ. ನಿನ್ನ ಕಣ್ಣನ್ನು ಕೇಳಿಸಿದ ನಾನಿದ್ದರೂ ಏನು ಲಾಭವಣ್ಣ? ನಿನ್ನ ತಮ್ಮನಾಗಿ ನಾನು ಹುಟ್ಟಿ ಬಂದದಕ್ಕೂ ಏನು ಸಾರ್ಥಕವಾಯ್ತಣ್ಣ? ನನ್ನ ತಮ್ಮ ಗಂಡದೆ ಪುಂಡ ಎಂದು ಜನರ ಮುಂದೆ ಹೇಳಿದ ನಿನ್ನ ಮಾತಿಗೆ ಎಂದು ನಾನು ಸಂಡನಾಗಿ ಬಿಟ್ಟೆನಣ್ಣ, ಸಂಡನಾಗಿ ಬಿಟ್ಟೆ. ಬೇಡ ಶಕ್ತಿ, ಇರ್ಲಿ ಬಿಡಪ್ಪ. ನಿನಗೆ ಹಠ ಒಳ್ಳೆಯದಲ್ಲ. ನೋಡು, ನಿಮ್ಮನ್ನ ಹೇಗೆ ಹೇಳ್ತಾನೋ ಹಾಗೆ ನಡೆದುಕೊಂಡು ಹೋಗು. ನಡೆ, ಮನೆಗೆ ಹೋಗೋಣ. ಮನೆ ಅತ್ತಿಗೆ ಅಣ್ಣನ ಕಣ್ಣನ್ನು ಕಳೆದುಕೊಂಡು ಸಂಡನಾಗಿ ನಾನೆಂತ ಹೋಗಲೆ ಮಾಮನಿಗೆ? ಈ ಚಾಂಡ ರುಂಡ ಕಡೆಯದೇ ನಾನು ಮನೆಗೆ ಬರಲಾರೆ. ಶಕ್ತಿ, ಹಿರಿಯರ ಮಾತನೆಂದಿಗೂ ಮೀರಿ ನಡೆಯಬಾರ್ದು. ನೋಡಪ್ಪ, ನಿಮ್ಮಣ್ಣನವರನ್ನು ಕಂಡು ನನಗೆ ಯಾಕೋ ಧೈರ್ಯನೇ ಬರ್ತಾ ಇಲ್ಲ. ನಡೆ, ಆದಷ್ಟು ಬೇಗನೆ ಮೊದಲು ಆಸ್ಪತ್ರೆಗೆ ಹೋಗೋಣ. ನಡೆ. ಶಕ್ತಿ, ನಿಲ್ಲು. ನೀನೀಗ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನನ್ನು ಶೂಟ್ ಮಾಡಿಬಿಡ್ತೇನೆ. ಅತ್ತಿಗೆ, ಪೊಲೀಸರು ನಮ್ಮನ್ನು ಹಿಡಿಯಲು ಬಂದಂತೆ ಕಾಣುತ್ತದೆ. ನೀವೀಗ ಬೇಗನೆ ಅಣ್ಣನನ್ನು ಕರೆದುಕೊಂಡು ಇಲ್ಲಿಂದ ಮರೆಯಾಗಿ ಹೋಗಿಬಿಡಿ. ಇಲ್ಲಪ್ಪ, ನಿಮ್ಮನ್ನ ಬಿಟ್ಟು ನನಗೆ ಬದುಕೋ ಶಕ್ತಿ ಕೂಡ ಇಲ್ಲ. ನಿಮ್ಮನ್ನ ಬಿಟ್ಟು ನಾವು ಹೇಗೆ ಅಂತ ಬಾಳೋದು? ಅತ್ತಿಗೆ, ಹಾಗೆ ಹಠ ಹಿಡಿಯುವ ಸಮಯವೂ ಇದಲ್ಲ ಅತ್ತಿಗೆ. ನಾನಂತೂ ಜೈಲಿಗೆ ಹೋಗುವುದು ಖಚಿತ. ಹೋದ ಮರುಕ್ಷಣದಲ್ಲಿಯೇ ಬಿಡುಗಡೆಯಾಗಿ ಬರ್ತೇನೆ. ಈ ಮಾತು ಸತ್ಯ. ಈಗ ನೀವು ನನ್ನ ಜೊತೆಗಿದ್ದರೆ ನೀವು ಕೂಡ ನನ್ನ ಜೊತೆಗೆ ಕಾರಾಗೃಹಕ್ಕೆ ಬರಬೇಕಾಗುತ್ತದೆ ಅತ್ತಿಗೆ. ಬೇಗನೆ ಅಣ್ಣನ ಕರೆದುಕೊಂಡು ಹೋಗಮ್ಮ, ಹೋಗು. ಶಕ್ತಿ, ನಿನ್ನನ್ನು ಬಿಟ್ಟು ಸಾಯೋದಕ್ಕೆ ನಮಗೂ ಆಗೋದಿಲ್ಲ. ನೋಡಪ್ಪ, ನಿನ್ನ ಜೊತೆ ನಾವು ಬರ್ತೀವಿ. ಆದ್ರೆ ನಿಮ್ಮನ್ನು ಬಿಟ್ಟು ಈ ಪಾಪಿ ಕೈಯಲ್ಲಿ ಬಿಟ್ಟು ಹೋಗೋದು ಕೂಡ ಇಲ್ಲ. ಇಲ್ಲ, ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗೋದಿಲ್ಲ. ಅತ್ತಿಗೆ, 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 ಈ ನಿನ್ನ ಮೈದನ ಜೈಲಿಗೆ ಹೋಗುತ್ತಾನೆಂದು ದುಃಖಿಸಿ ಕಮ್ಮನಿ ಮಿಡುಕದಿರಮ್ಮ. ನಾನಿಲ್ಲದ ಸಮಯ ನೋಡಿ ಯಾವನಾದರೂ ಕುಯಿಕಿನ ಮಗ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದರೆ ಅಂದೇ ಅವನ ಹೆಣವನ್ನು ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ತೇನೆ. ಅತ್ತಿಗೆ, ಈಗ ನೀವು ಹಣವನ್ನು ಕರೆದುಕೊಂಡು ಹೋಗಲೇಬೇಕು. ಬೇಗನೆ ಹೋಗಮ್ಮ, ಹೋಗು. ಪೊಲೀಸರು ಈ ಕಡೆನೇ ಬರ್ತಾ ಇದ್ದಾರೆ. ಶಕ್ತಿ, ಈಗ ಯಾರು ಇಲ್ಲ. ಬನ್ನಿ, ಆದಷ್ಟು ಬೇಗನೆ ಎಲ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಬಿಡೋಣ. ಅತ್ತಿಗೆ, ಕೊಲೆ ಮಾಡಿ ಹೇಡಿಯಾಗಿ ಎಲ್ಲಿಯಾದ್ರೂ ತಪ್ಪಿಸಿಕೊಳ್ಳುವುದು ಈ ಗಂಡಸಿನ ಲಕ್ಷಣ ಬಲ್ಲ ಅತ್ತಿಗೆ. ಎಂತ ನೂರಾರು ಮಂದಿಯನ್ನು ಕೊಲೆ ಮಾಡುತ್ತೇನೆ. ಸ್ವತಃ ನಾನೇ ಜೈಲಿಗೆ ಹೋಗಿ ಬರುತ್ತೇನೆ. ನನ್ನ ಪ್ರಾಣವನ್ನು ಮೀಸಲಿಟ್ಟಿರುವುದೇ ಸತ್ಯಕ್ಕಾಗಿ. ಹೋಗಮ್ಮ, ಹೋಗು. ಆದರೆ ಒಂದು ಮಾತು ಅತ್ತಿಗೆ. ಏನಪ್ಪ? ಅತ್ತಿಗೆ, ನಾನು ಜೈಲಿಗೆ ಹೋದ ಮೇಲೆ ಯಮನನ್ನು ಚೆನ್ನಾಗಿ ನೋಡಿಕೊಳ್ಳುವ ಅತ್ತಿಗೆ. ಬೇಗನೆ ಹೋಗಮ್ಮ, ಹೋಗು. ಹೋಗಮ್ಮ, ಪೊಲೀಸರು ಈ ಕಡೆ ಬರ್ತಾ ಇದ್ದಾರೆ. ಅತ್ತಿಗೆ, ಹೋಗದಿದ್ದರೆ ನಿನಗೆ ನನ್ನ ಹಾನಿಯಾಗಿದೆ. ಮೋಸ ಮಾಡಿದೆ ಇನ್ಸ್ಪೆಕ್ಟರ್, ಮೋಸ ಮಾಡಿದೆ. ಮೋಸ ಮಾಡೋದಷ್ಟೇ ಏಕೆ?
ಹೇಡಿಯಲ್ಲಿ ತಪ್ಪಿಸಿಕೊಂಡು ಹೋಗುತ್ತಿರುವ ರಕ್ತವನ್ನು ಕುಡಿದು ಲಾಕಪ್ಪಿಗೆ ಹಾಕಿ ಬಿಡುತ್ತೇನೆ. ಎಚ್ಚರ. ಎಚ್ಚರ. ಯಾರನ್ನು ಸ್ಟೇಷನ್ ಕರ್ಕೊಂಡು ಹೋಗ್ತೀವೋ ಇನ್ಸ್ಪೆಕ್ಟರ್? ನಿನ್ನನ್ನು ತಪ್ಪಿಸಿಕೊಂಡು ಓಡಿ ಹೋಗಲಿಕ್ಕೆ ನಾನೇನು ನಿನ್ನಂತೆ ಹೇಡಿಯಲ್ಲ. ಸಮಾಜಕ್ಕೆ ಅನ್ಯಾಯ ಬಗೆದವರ ಎಂತ ನೂರಾರು ಮಂದಿಯನ್ನು ಕೊಲೆ ಮಾಡುತ್ತೇನೆ. ಸ್ವತಃ ನಾನೇ ಜೈಲಿಗೆ ಹೋಗುತ್ತೇನೆ. ಆದರೆ ಲಂಚ ತಿಂದ ಕೆಂಚರ ಹಾಗೆ ಈ ಶಕ್ತಿಗೆ ಅಲ್ಲ ಸಲ್ಲದ ಅಪಶಬ್ದ ಮಾತನಾಡಿದರೆ ನ್ಯಾಯ ದೇವತೆಯಂತಿರುವ ಈ ನಿನ್ನ ಮೈ ಮೇಲಿರುವ ಕಾಕಿ ಬಟ್ಟೆಯನ್ನು ಬಿಸಾಕಿ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾಗುತ್ತದೆ. ಎತ್ತರದಿಂದ ಮಾತನಾಡು. ನೀನೊಬ್ಬ ಕಾನೂನು ರಕ್ಷಣೆ ಮಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಸುಮ್ಮನೆ ಬಿಡುತ್ತೇನೆ. ಎಲೇ ಶಕ್ತಿ, ನನಗೆ ಹೋಗ ಮಾತನಾಡ್ತೀಯಾ ಬದ್ಮಾಸನ ಮಗನೇ? ಎಲೇ ಪಿಸಿ, ಅರೆಸ್ಟ್ ಮಾಡು ಇವನನ್ನು. ಏನೇ ಶಕ್ತಿ, ಹಾಡಾಗಲೇ ರುದ್ರೇಗೌಡವನಿಗೆ ಪ್ರವೇಶಿಸಿ ಕರಿಯ ಮರಿ ನಾನು ಕೊಲೆಗೈದು ಕೊಬ್ಬಿನಿಂದ ಮಾತನಾಡುತ್ತಿರುವೆಯಲ್ಲ, ನಿನಗೆ ಇದೇ ಪೊಲೀಸ್ ಬ್ಯಾಟಿನ ಉತ್ತರ ಕೊಡ್ತೇನೆ. ಎತ್ತರ. ಪೊಲೀಸ್ ಬ್ಯಾಟ್ ಇನ್ಸ್ಪೆಕ್ಟರ್, ನಿನ್ನಂತ ಲಂಚಕ್ಕೆ ಕೈ ಒಟ್ಟುವ ಈ ನಿನ್ನ ಹೊಡೆತ ನನಗೆ ತೃಣ ಸಮಾನ. ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿದ್ದರೆ ಮೊದಲಿಗೆ ಬಂದು ನ್ಯಾಯ ಅನ್ಯಾಯದ ಬಗ್ಗೆ ವಿಚಾರ ಮಾಡಬೇಕಿತ್ತು. ಯಾರೋ ಕೊಟ್ಟ ಲಂಚದ ಆಸೆಗಾಗಿ ಏನು ವಿಚಾರ ಮಾಡದೆ ನನ್ನನ್ನು ಅರೆಸ್ಟ್ ಮಾಡಲು ಬಂದಿರವೆಲ್ಲ. ಯಾವ ಆಧಾರವಿಲ್ಲದೆ ನನ್ನ ಅಣ್ಣನ ಕಂಬಕ್ಕೆ ಕಟ್ಟಿ ಹಾಕಿ ಸೆಟ್ಟಂತೆ ಮೈ ತುಂಬ ಬರೀ ಏಟು ಹಾಕಿ ಒಂದು ಕಣ್ಣನ್ನೇ ಕಿತ್ತಾಕಿದನಲ್ಲ ಆ ನೀಚ ಗೌಡ. ಆವಾಗ ಎಲ್ಲಿ ಹೋಗಿತ್ತು? ನಿನ್ನ ನಿನ್ನ ಪೊಲೀಸ್ ಸ್ಟೇಷನ್ ಮುಂದೆನೆ ಗಂಡುಳ್ಳ ಕರೆದಿ ಯಾವ್ದವನು ಚೀಲೆಗಳಿಸಿ ಅವಳನ್ನು ಕೊಲೆ ಮಾಡಿದನಲ್ಲ ಆ ಭಂಡ ಸೂಳಿಯ ಮಗ ಗೌಡ. ಆವಾಗ ಎಲ್ಲಿ ಹೋಗಿತ್ತು? ನಿನ್ನ ಪೊಲೀಸ್ ಬ್ಯಾಟ್ ಶಿವರಾಜ ಸತ್ಯಚಂದ್ರ ಹೆಂಡತಿಯನ್ನು ಕೊಲೆ ಮಾಡಿ ಅವರ ಮನೆಗೆ ಬೆಂಕಿ ಇಟ್ಟಾಗ ಎಲ್ಲಿ ಹೋಗಿತ್ತು? ನಿನ್ನ ಪೊಲೀಸ್ ಬ್ಯಾಟ್ ಹಣದಾಸು ತೋರಿಸಿ ಪರರ ಹೆಣ್ಣಂದಿರನ್ನು ರಂಡರನ್ನಾಗಿ ಮಾಡಿ ಅವರಿಗೆ ನಾನೇ ಗಂಡ ಎಂದು ನಿನ್ನ ಜೊತೆ ಸ್ನೇಹ ಕಟ್ಟಿ ತಿರುಗುತ್ತಿದ್ದಾನಲ್ಲ ಓ ನೀಚ ಗೌಡ. ಆವಾಗ ಎಲ್ಲಿ ಹೋಗಿತ್ತು? ನಿನ್ನ ಪೊಲೀಸ್ ಬ್ಯಾಟ್ ಅದನ್ನೆಲ್ಲ ನಿನ್ನ ಕಾಲಿಕೆಗೆ ಹಾಕಿ ತೊಳೆದು ಆ ಗೌಡ ಕೊಡುವ ಲಂಚದ ಆಸೆಗೆ ಕೆಂಚನಾಗಿ ಈ ಪವಿತ್ರವಾದ ಕಾಕಿ ಬಟ್ಟೆಗೆ ಕೈ ಒಡ್ಡುವಂತೆ ಮಾಡಿದೆಯಲ್ಲ. ನೀನಂತ ಭಂಡ ಸೋಳೆಯ ಮಗ. ಇನ್ಸ್ಪೆಕ್ಟರ್, ಇದೆಂತ ಅವಮಾನದ ಮಾತು? ಲೇಪಿಸಿ ಎಳೆದುಕೊಂಡು ಹೋಗೋ ಇವನು ಸ್ಟೇಷನ್ಗೆ. ಪೊಲೀಸ್ ಅಧಿಕಾರಿಗೆ ಈ ತರ ಮಾತನಾಡುತ್ತಿರುವಾಗ ಗಾರ್ಗೆ 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 ಗೌಡ, ಈ ಶಕ್ತಿ ಜೈಲಿಗೆ ಹೋಗುತ್ತಾನೆಂದು ತಿಳಿದು ನೀನೇನಾದರೂ ನನ್ನ ಮನೆತನದ ಮೇಲೆ ದ್ರೋಹ ಮಾಡಿದ್ದೇ ಆದರೆ ನೀನು ನಿನ್ನ ತಾಯಿ ಗರ್ಭದಲ್ಲಿ ಹೋಗಿ ಅಡಿಗೆಕೊಂಡು ಕುಳಿತಿರೋ ಸರಿ. ನಿನ್ನ ತಾಯಿ ಗರ್ಭವನ್ನೇ ಹರಿದು ಹಾಕಿ ನಿನ್ನನ್ನು ಹೊರಗೆಳೆದು ನಿನ್ನ ರೋಂಡವನ್ನು ಚಂಡಾಡಿ ನಮ್ಮೂರಿನ ಅಗಸಿಯ ಬಾಗಿಲಿಗೆ ಕಟ್ಟಿ ಆ ಮುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರ ಮಾಡಿ ಹಾಕದಿದ್ದಾರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಗೌಡ, ನೆನಪಿನಲ್ಲಿಟ್ಟುಕೋ ಬರುತ್ತೇನೆ. ಇನ್ಸ್ಪೆಕ್ಟರ್, ಇವರಿಗೆ ಮಾತ್ರ ಜೀವದ ಶಿಕ್ಷೆ ಆಗುವಂತೆ ಮಾಡಬೇಕು. ಅಂದರೆ ನನ್ನ ಆಸ್ತಿ ನಿನಗೆ ಅರ್ಧ ಆಸ್ತಿ ಕೊಡ್ತೀನಿ. ಓಕೆ? ಗೌಡನಾದ ಸಿರುವಂತಿಗೆ ಸಾಹುಕಾರನ ಜೊತೆ ಇರುವಾಗ ಇಂಥ ಕೂನಿಗಳನ್ನ ಒತ್ತು ಒಳಗೆ ಹಾಕುವುದೇ ಈ ಪೊಲೀಸ್ ಕೆಲಸ. ಇನ್ಸ್ಪೆಕ್ಟರ್, ಈಗ ತೆಗೆದುಕೊಳ್ಳಿ ಹಣ, ಮನೆಗೆ ಹೋಗಿ ಕೊಡ್ತೀನಿ. ಅವನಿಗೆ ಮಾತ್ರ ಜೀವಾವಧಿ ಶಿಕ್ಷೆ ಆಗುವಂತೆ ಮಾಡಬೇಕು. ಓಕೆ ಮಾವ, ನಾನಿಂದ ಬರುತ್ತೇನೆ. ಇನ್ಸ್ಪೆಕ್ಟರ್, ಸತ್ತಿ ಈಗಲೇ ಚೆನ್ನಾಗಿ ಅರ್ಥ ಮಾಡಿಕೊಂಡಿಯಾ ಈ ಗೌಡ ಎಂತವನೆಂಬುದನ್ನು? ನನ್ನ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬರೋದ್ರೊಳಗಾಗಿ ನನ್ನ ಸೇಡಿನ ಬಾಣ ಹುಡಿ ಪುಡಿವೇರಿನ ಹೆಂಡತಿ ಹತ್ತಿಗೆರೆ ಮೇಲೆ ಆಮೇಲೆ ಅವರಿಬ್ಬರು ಅಪ್ಪಿ ಮುತ್ತಿಟ್ಟು ನಿನ್ನ ಆಸ್ತಿನೇ ಎತ್ತಿ ಹಾಕಿ ನಿನ್ನನ್ನು ಕಳಿಸಿವೆ ಯಮರಾಯನ ಸೇವೆ ಮಾಡಲಿಕ್ಕೆ. ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ನಾಟಕದ ನಾಂದಿ. ಶಕ್ತಿ, ನೆನಪಿಟ್ಕೋ, ಬರುತ್ತೆ ನಿನ್ನ ಯಮನೊಂದಿಗೆ.